PGS ಧಾರವಾಡ ಶಾಲಾ ವತಿಯಿಂದ ರಾಷ್ಟ್ರೀಯ ವಿಜ್ಞಾನ ದಿನಾಚರಣೆ ಈ ಪ್ರಯುಕ್ತ ನಮ್ಮ ಶಾಲೆಯ ಎಲ್ಲ ಮಕ್ಕಳಿಂದಲೂ ಕೂಡ ಬಹುಶಃ KG ಹಿಡಿದು 10ನೇ ತರಗತಿ ಮಕ್ಕಳವರೆಗೂ ಕೂಡ ಅವರವ್ರದ್ದೇ ಆದಂಥ ಯೋಜನೆಗಳಲ್ಲಿ ಚಿಂತನೆಗಳಲ್ಲಿ ವಿಶೇಷವಾದಂಥ ಒಂದು ಕ್ರಿಯೇಟಿವಿಟಿಯನ್ನು ನಾವು ಮಕ್ಕಳಿಗೆ ಮಾಡಿಸ್ಬೇಕು ಅಂತ ಯೋಚನೆ ಮಾಡಿ ನಮ್ಮೆಲ್ಲ ಶಿಕ್ಷಕ ಬಂಧುಗಳಿಗೆ ಸೂಚನೆ ಕೊಟ್ಟ ಮೇರೆಗೆ ಬಹುಶಃ ಎಲ್ಲ ಮಕ್ಕಳುಗಳು ಭಾಳ ಪ್ರೀತಿಯಿಂದ ಅವ್ರ ತಂದೆ ತಾಯಿಗಳ ಸಹಕಾರವನ್ನು ಪಡೆದು ಪೋಷಕರ ಸಂಪೂರ್ಣ ಜವಾಬ್ದಾರಿ ಜೊತೆಗೆ ಇವತ್ತು ಮಕ್ಕಳನ್ನು ಮಾಡುವಂಥ ಆ ವಿಶೇಷ ಚಟುವಟಿಕೆಗಳು ನೋಡಿ ನನಗೆ ಭಾಳ ಖುಷಿಯಾಯಿತು. ಏಕೆಂದರೆ ಮಕ್ಕಳುಗಳ ಮನಸ್ಸಿನಲ್ಲಿರುವಂಥ ಸುಪ್ತ ಪ್ರತಿಭೆಗಳಿದೆಯಲ್ಲ, ಬಹುಶಃ ಅದನ್ನು ಹೊರಹೊಮ್ಮುವಂಥ ಇದೊಂದು ವಿಶೇಷವಾದಂಥ ಕಾರ್ಯಕ್ರಮ. ಇಲ್ಲಿ ಬರೀ ಸೈನ್ಸ್ಗೆ ಅಷ್ಟೇ ನಾವು ಆದ್ಯತೆ ಕೊಟ್ಟಂಗೆ ಕಾಣಿಸ್ತಿಲ್ಲ. ಯಾಕೆ ಅಂತ ಹೇಳಿದ್ರೆ ಬಹುಶಃ ಫುಡ್ ಇದೆ, ಕನ್ನಡಕ್ಕೆ ಸಂಬಂಧಪಟ್ಟಾಗಿದೆ, ಬೇರೆ ಬೇರೆ ಭಾಷೆಗಳಿಗೆ ಸಂಬಂಧಪಟ್ಟಾಗಿದೆ. ಇದನ್ನೆಲ್ಲ ನೋಡಿದಾಗ ಸರ್ವಾಂಗೀಣವಾದಂತಹ ಚಟುವಟಿಕೆಗಳನ್ನು ಮಕ್ಕಳಿಗೆ ಮಾಡುವಂಥ ಒಂದು ವಿಭಿನ್ನ ಕಾರ್ಯಕ್ರಮ ಆಗಿದೆ. ಬಹುಶಃ ನಮ್ಮ ಶಾಲಾ ವ್ಯಾಪ್ತಿಯ ಎಲ್ಲ ಶಿಕ್ಷಣ ಸಂಸ್ಥೆಗಳನ್ನು ಇದು ಕಡ್ಡಾಯವಾಗಿ ಮಾಡ್ತಾ ಬರ್ತಿದ್ವಿ. ಎಲ್ಲ ಕಡೆಯೂ ಒಳ್ಳೆಯ ರೆಸ್ಪಾನ್ಸ್ ಇದೆ. ಕಾರಣ ಇಷ್ಟೇ, ಮಕ್ಕಳುಗಳಿಗೆ ಇಂಥ ಒಂದು ಚಟುವಟಿಕೆಗಳನ್ನು ಮಾಡೋದ್ರ ಮುಖಾಂತರ ಅದರ ಸಂಬಂಧಪಟ್ಟಂಥ ಪೂರ್ಣ ಮಾಹಿತಿಗಳನ್ನು ಅವ್ರು ಪಡಲಿಕ್ಕೆ ಸಾಧ್ಯ ಆಗ್ತದೆ. ಕಾರಣ ಏನಂದರೆ, ಏನೋ ಒಂದು ಪರೀಕ್ಷೆಗೆ ದೃಷ್ಟಿಯಿಂದ ಪಾಠ ಮಾಡಿ ಬೋರ್ಡಲ್ಲಿ ಬರೆಸಿ ಪರೀಕ್ಷಾ ದೃಷ್ಟಿಯಿಂದ ಕಂಠಪಾಠ ಮಾಡಿಸಿ ಪಾಸ್ ಮಾಡಿಸಿ ಕಳಿಸೋದು ಅಷ್ಟೇ ಆಗಬಾರ್ದು. ಕ್ರಿಯೇಟಿವಿಟಿ ಅವ್ರಿಗಿರಬೇಕು. ಆ ಕಾರಣಕ್ಕೋಸ್ಕರ ಬಹುಶಃ ಈ ದಿನ ನಮ್ಮ BGS ಶಾಲೆಯಲ್ಲಿ ಭಾಳ ಯಶಸ್ವಿಯಾಗಿದೆ. ಇದಕ್ಕೆ ಪೋಷಕರಿಗೆ ನಾನು ತುಂಬ ಧನ್ಯವಾದಗಳನ್ನು ಹೇಳ್ತೀನಿ. ಯಾಕೆಂದರೆ ಮಕ್ಕಳುಗಳನ್ನು ಸಿದ್ಧಗೊಳಿಸೋರು ಅವರು, ಅದ್ರ ಜೊತೆಗೆ ಮಾರ್ಗದರ್ಶನ ಕೊಡ್ತಕ್ಕಂಥವ್ರು ನಮ್ಮ ಶಿಕ್ಷಕರು. ಅವರವ್ರ ಜೊತೆಗೂಡಿ ಇಂಥ ವಿನೂತನವಾದಂಥ ವಿಶೇಷವಾದಂಥ ವಿಶಿಷ್ಟವಾದಂಥ ಕಾರ್ಯಕ್ರಮ ಮಾಡೋದ್ರ ಮುಖಾಂತರ ಇಲ್ಲಿಯ ಶಾಲಾ ಮಕ್ಕಳ ಭೌತಿಕವಾದಂಥ ಮಾನಸಿಕವಾದಂಥ ಕ್ರಿಯಾತ್ಮಕವಾದಂಥ ಒಂದು ಚಟುವಟಿಕೆಗಳನ್ನು ಬೆಳೆಸುವಂಥ, ಅಭಿವೃದ್ಧಿಪಡಿಸುವಂಥ, ಅನಾವರಣಗೊಳಿಸುವಂಥ ಒಂದು ವೇದಿಕೆಯಾಗಿದೆ ಅಂತ ಹೇಳಿ